ಬಹಳ ರೇರಾಗಿ ನಮಗೆ ಗುರು ಸೇವೆ ಮಾಡೋಕ್ಕೆ, ಬಹಳ ರೇರಾಗಿ ದೇವ್ರ ಸೇವೆ ಮಾಡೋಕ್ಕೆ ಕೆಲವು ನಮಗೆ ಹುಡ್ಕೊಂಡು ಬರುತ್ತೆ ಕೆಲಸಗಳೆಲ್ಲ. ನಮಗೆ ಯಾವಾಗ ಅದು ಭಾರ ಅನಿಸುತ್ತೆ ಅಥವಾ ನಾವು ಮಾಡದೆ ತಪ್ಪಿಸ್ಕೊಳ್ತೀವಿ ಅಥವಾ ಬೇರೆಯವರು ಮಾಡಲಿ ಅಂತ ಬಿಡ್ತೀವಿ, ನಾವು ಅದನ್ನು ಎಕ್ಸಿಕ್ಯೂಟ್ ಮಾಡಲ್ಲ. ಅದೊಂದು ದೊಡ್ಡ ಪರೀಕ್ಷೆ. ನೀವು ಏನೇನು ಕಳ್ಕೊಳ್ತೀರಾ ಜೀವನದಲ್ಲಿ, ಯು ಕಾಂಟ್ ಬಿಲೀವ್, ಲೆಕ್ಕನೇ ಇಲ್ಲ. ಅಷ್ಟು ಗ್ರೇಸ್, ಅಷ್ಟು ಅನುಗ್ರಹ ಕಳ್ಕೊಳ್ತೀರ. ಎಲ್ಲನೂ ಪಕ್ಕಕ್ಕಿಟ್ಟು ದೇವ್ರ ಸೇವೆ, ಗುರು ಸೇವೆ ಮಾಡಿದಾಗ ನೀವೇನೇನು ಪಡ್ಕೋತೀರಾ, ಇಟ್ ಈಸ್ ಅನ್ಇಮ್ಯಾಜಿನಬಲ್. ಏನು ಸಿಗುತ್ತೆ ಅದ್ಭುತ. ಅದರಿಂದ ಗುರು ಸೇವೆಯನ್ನು ಬೇರೆಯವ್ರಿಗೆ ಒಪ್ಪಿಸೋದು, ನನಗೆ ಕೊಟ್ಟಿದ್ದನ್ನು ಅವರು ಮಾಡಲಿ, ಹೋಟೆಲ್ ಕೆಲಸ ಆಗಲಿ ಪರ ಇಲ್ಲ, ಅದು ಬೇರೆಯವ್ರಿಗೆ ಒಪ್ಪಿಸೋದಿದೆಯಲ್ಲ, ಅದು ಜಾಣತನವೇ ಹೊರತು ಅಲ್ಲೇನು ವಿಸ್ಡಮ್ ಇಲ್ಲ. ಅವ್ರಿಗೆ ಗೊತ್ತಿಲ್ಲ ತಾನು ಏನು ಕಳ್ಕೊಳ್ತಾ ಇದ್ದೀನಿ ಈ ಸೇವೆಯಲ್ಲಿ ಅಂತ. ಅಲ್ಲಿ ಅಹಂಕಾರ ಒಂದು ಸ್ವಲ್ಪನೂ ಇರಬಾರ್ದು ಸೇವೆ ಮಾಡುವಾಗಲೂ ಕೂಡ. ಆವಾಗ ಅದರಲ್ಲಿ ಸಿಗೋ ಒಂದು ಲಾಭ ಅಂತ ಹೇಳಲ್ಲ, ಅದರಲ್ಲಿ ಸಿಗೋ ಅನುಗ್ರಹ ಅದನ್ನು ಯಾವುದಕ್ಕೂ ಯಾವ ಲಾಭಕ್ಕೂ ಹೋಲಿಸೋಕ್ಕಾಗಲ್ಲ.